ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಯುಗಾದಿ ಹಬ್ಬದ ಹಿಂದಿನ ವಿಡಿಯೋ ಇದು. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸ್ವಲ್ಪ ವಾಯ್ಸ್ ಗಾಳಿ ಬರ್ತಾಯಿದೆ, ಏಕೆಂದರೆ ನಾನು ಊರಲ್ಲಿದ್ದೀನಿ. ಇವತ್ತು ಯುಗಾದಿ ಹಬ್ಬದ ಹಿಂದಿನ ದಿನ ಆಗಿರೋದ್ರಿಂದ ನಮ್ಮ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ತಾಯಿದ್ರು ಹಬ್ಬಕ್ಕೆ ಅಂತ. ಸೋಮವಾರ ಬೇರೆ, ಇವತ್ತು ಅಮಾವಾಸ್ಯೆ. ಇಲ್ಲಿ ಗ್ರಹಣ ಎಲ್ಲ ಏನೂ ಮಾಡ್ತಾಯಿಲ್ಲ ನಮ್ಮೂರಲ್ಲಿ. ಸೊ ಅಮಾವಾಸ್ಯೆ ಆಗಿರೋದ್ರಿಂದ ಧಾನ್ಯ ಕೊಡೋದು ಪದ್ಧತಿ ಇದೆ ನಮ್ಮ ಅಜ್ಜಿ ತಾತನ ಕಾಲದಿಂದನೂ. ಇದು ನನಗೆ ಅಜ್ಜಿ ಮನೆ, ಅದನ್ನು ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ. ಇಲ್ಲಿ ಫೋಟೋ ತೋರಿಸ್ತಾ ಇದ್ದೀನಲ್ಲ, ಇದು ನನ್ನ ಮಗಳು, ದೊಡ್ಡ ಮಗಳಿದ್ದಾಳಲ್ಲ ಅವಳ ಫೋಟೋ. ಅವಳು 4ರಿಂದ 5 ತಿಂಗಳಲ್ಲಿ ಈಗಿದ್ಲು. ಸರಿಯಾಗಿ ಇನ್ನೂ ಕೂರಕ್ಕೆ ಬರ್ತಿರಲಿಲ್ಲ. ಗೊಂಬೆನೆಲ್ಲ ಇಟ್ಬಿಟ್ಟು ಕೂರಿಸಿ ಫೋಟೋ ತೆಗೆದಿದ್ವಿ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಲ್ಯಾಮಿನೇಷನ್ ಮಾಡಿ ಇಟ್ಕೊಂಡಿದ್ದಾರೆ ಇವರೇ. ಅವಳು ಹುಟ್ಟಿದ್ದೆಲ್ಲ ಇಲ್ಲೇ ಅಲ್ವಾ, ಸೊ ಅದಕ್ಕೆ ಅದು ಫೋಟೋ. ನೆಕ್ಸ್ಟ್ ಫೋಟೋ ಎಲ್ಲ ಬಂದುಬಿಟ್ಟು ನನ್ನ ಬ್ರದರು, ನಮ್ಮ ಮಾಮನ ಫೋಟೋ ಮತ್ತು ನನ್ನ ಒಂದು ಫೋಟೋನೂ ಇದೆ ಅಲ್ಲಿ. ಇಲ್ಲಿ ನಮ್ಮ ಮಾಮ ಮುತ್ತುಗ್ದೆಲೆ ಅಂತ ಬರುತ್ತಲ್ಲ, ಅದಕ್ಕೆ ಇವತ್ತು ಅಮಾವಾಸ್ಯೆಗೆ ಧಾನ್ಯ ಕೊಡಬೇಕಲ್ವ ಐನೋರಿಗೆ. ಸೊ ಅದಕ್ಕೆ ಮುತ್ತುಗ್ದೆಲೆಯಲ್ಲಿ ದೊನ್ನೆ ಅಂತ ಮಾಡ್ತಾರಲ್ಲ, ಅದನ್ನು ಮಾಡ್ತಾಯಿದ್ದಾರೆ. ಈ ಎಲೆಯಲ್ಲಿ ಮೊದಲು ಊಟಕ್ಕೆಲ್ಲ ಮದುವೆಗಳಲ್ಲಿ ಫಂಕ್ಷನ್ಗಳಲ್ಲಿ ಮಾಡ್ತಾಯಿದ್ರು. ಇವಾಗ ಊಟದ ಎಲೆ ಮಾಡ್ತಾಯಿಲ್ಲ ಯಾರು. ಸೊ ಈ ದೊಣ್ಣೆಯಲ್ಲಿ ಧಾನ್ಯ ಕೊಡೋದ್ರಿಂದ ತುಂಬ ಒಳ್ಳೆಯದು, ಶ್ರೇಷ್ಠ ಅಂತ ಅವರು ಮಾಡಿಡ್ತಾಯಿದ್ರು. ಪ್ರೀತಿಗಿದು ಹೊಸದಲ್ವ, ಅವಳು ಏನದು ಅಂತ ನೋಡಿ ಅದರಲ್ಲೇ ಆಟ ಆಡ್ತಾಯಿದ್ಲು. ಇನ್ನು ಈ ಅಮಾವಾಸ್ಯೆ ಹಬ್ಬದಕ್ಕೆ 9 ಥರದ ಧಾನ್ಯ ಕೊಡ್ತೀವಿ. ಅದು ಯಾವ್ಯಾವುದು ಅಂದರೆ ಹುರುಳಿಕಾಳು, ತೊಗರಿಕಾಳು, ಅವರೆಕಾಳು, ಆಮೇಲೆ ಭತ್ತ, ಹೆಸ್ರು ಕಾಳು, ಎಳ್ಳು, ಕಡಲೆಕಾಳು ಮತ್ತು ಉದ್ದಿನಕಾಳು, ಗೋಧಿ, 9 ಥರದ ಧಾನ್ಯನ ಕೊಡ್ತೀವಿ. ಪ್ರೀತು ಅಂತೂ ರೆಡಿಯಾಗಿ ಸ್ನಾನ ಮಾಡಿ ಬಾಗಿಲಿಗೆಲ್ಲ ಹೂಡ್ತಾಯಿದ್ಲು. ಬಿಂದು ಇನ್ನೇನು ಸ್ನಾನ ಮಾಡಿ ರೆಡಿಯಾಗಿ ನಮ್ಮ ದೊಡ್ಡಪ್ಪನ ಮೊಬೈಲ್ ಇಟ್ಕೊಂಡು ನೋಡ್ತಾಯಿದ್ಲು. ಇಲ್ಲಿ ನಮ್ಮ ದೊಡ್ಡಪ್ಪ ವಾರ ಪೂಜೆ ಎಲ್ಲ ಇರುತ್ತಲ್ವ, ನಮ್ಮ ಅಕ್ಕನೂ ಹಬ್ಬಕ್ಕೆಲ್ಲ ರೆಡಿ ಮಾಡ್ತಿರ್ತಾರಲ್ಲ, ಅದಕ್ಕೆ ಸೊ ಅವರು ಪೂಜೆ ಎಲ್ಲ ಮಾಡ್ತಾಯಿದ್ರು. ಪೂಜೆ ಫಸ್ಟು ಮನೆ ದೇವ್ರ ಪೂಜೆ ಮುಗಿಸ್ಬಿಡ್ತಾರೆ. ಮನೆದೆಲ್ಲ ಪೂಜೆ ಮುಗಿಸಿ ಇನ್ನು ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ, ವಿಡಿಯೋ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತು ಈ ಹಬ್ಬಕ್ಕೆ ನಾವು ನಮ್ಮ ಮನೆ ಹಾಲ್ ಇರುತ್ತಲ್ಲ, ಅದರಲ್ಲಿ ಈ ಥರ ರಂಗೋಲಿ ಹಾಕಬೇಕು. ನಮ್ಮ ಅಕ್ಕ ಇಲ್ಲಿ 9 ಬಾಕ್ಸ್ ಮಾಡ್ತಾಯಿದ್ದಾರೆ. 2 ಎಳೆ ರಂಗೋಲಿ ಹಾಕ್ಬಿಟ್ಟು 9 ಬಾಕ್ಸ್ ಮಾಡ್ತಾಯಿದ್ದಾರೆ. ಆ ಥರ ಮಾಡಿ ಧಾನ್ಯ ಇಟ್ಟೆ ಪೂಜೆ ಮಾಡಬೇಕಂತೆ. ಅದಕ್ಕೆ ಬೇರೆ ಥರ ಯಾವ ಚಿತ್ರನೂ ಬಿಡಬಾರ್ದಂತೆ. ಸೊ ಅದಕ್ಕೆ ನಾನು ಫಸ್ಟಿಂದನೇ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಪ್ರೀತು ಎಲ್ಲ ನಿಂತ್ಕೊಂಡು ನೋಡ್ತಾಯಿದ್ಲು, ಏನಿದು ಹೊಸದು ಅಂತ. ಬೇರೆ ಯಾವ ಚಿತ್ರನೂ ಬಿಡಬಾರ್ದು, ಮಧ್ಯದ ಕಲ್ಲಲ್ಲೇ ಮಾಡ್ತಾಯಿದ್ದಾರೆ. ಈ ಥರ 9 ಮನೆ ಮಾಡಿ ಆ 9 ಮನೆಗಳಿಗೂ ನಾನೇನು ಅವಾಗ ತೋರಿಸಿದ್ನಲ್ಲ ಆ ಧಾನ್ಯನ ದೊನ್ನೆ ಮಾಡಿರ್ತೀವಲ್ವ, ಅದರಲ್ಲಿ ಹಾಕಿ ಇಡ್ತಾಯಿದ್ದೀವಿ. ಅದನ್ನು ಆರ್ಡ್ರ್ ಪ್ರಕಾರನೇ ಇಡ್ತಾಯಿದ್ದಾರೆ. ಮಧ್ಯದಲ್ಲಿ ಎಳ್ಳು ಇಟ್ಟರು. ಎಳ್ಳು ನಾನು ಆಮೇಲೆ ನೆಕ್ಸ್ಟು ವೀಡಿಯೋದಲ್ಲೆಲ್ಲ ಕಾಣಿಸುತ್ತೆ, ಹೇಳ್ತೀನಿ. ಆಮೇಲೆ ಪ್ಯಾಕೆಟಲ್ಲಿ ರೆಡಿ ಬರುತ್ತಲ್ಲ, ಅದನ್ನೇ ತೊಗೊಂಬಂದಿದ್ರು. ಎಲ್ಲ ಧಾನ್ಯನೂ ಇಟ್ಟರು. ಫಸ್ಟು ದೀಪ ಹಚ್ಚಿ ಆಮೇಲೆ ಎಲ್ಲ ಧಾನ್ಯನೂ ಅದಕ್ಕೆ ಹಾಕಿ, ಒಂದೊಂದೇ ಧಾನ್ಯನ ನಮ್ಮ ಮಾಮಂಗೆ ಎಲ್ಲ ಗೊತ್ತು, ಅವ್ರು ಮೊದಲಿಂದನೂ ಎಲ್ಲ ನೋಡ್ಕೊಂಬಂದಿದ್ದಾರಲ್ವ. ಸೊ ಅವರು ಎಲ್ಲ ಧಾನ್ಯನೂ ಒಂದೊಂದೇ ಆಗಿ ಇಡ್ತಾಯಿದ್ರು. ನಾನು ಇಲ್ಲಿ ಧಾನ್ಯ ಕೊಡ್ತಾ ಇರೋದಲ್ವ, ಸೊ ಅದಕ್ಕೆ ನಾನು ಹೆಲ್ಪ್ ಮಾಡ್ತಾಯಿದ್ದೆ, ಹೇಗೆ ಗಿಡದು ಏನು ಅಂತ ನೋಡ್ಕೋತಾ ಇದ್ದೆ. ಇಲ್ಲಿ 9 ಥರದ ಧಾನ್ಯನೂ ನಾವೇನು ಮೊದಲು 9 ಬಾಕ್ಸ್ ಥರ ರಂಗೋಲಿ ಮಾಡಿದ್ವು ಆ ಚೌಕದಲ್ಲಿ ಇಟ್ಟಿದ್ದೀವಿ. ಇದಕ್ಕೆ ಈ ಧಾನ್ಯಕ್ಕೆ ಎಲೆ, ಅಡಿಕೆ, ಬಾಳೆಹಣ್ಣು ಇಡಬೇಕು. ಇಟ್ಟು ದೀಪ ಹಚ್ಚಿಟ್ಟಿರಬೇಕು. ಸೊ ನಮ್ಮ ಅಕ್ಕ ಎಲ್ಲ ರೆಡಿ ಮಾಡಿದ್ರು. ಇದಕ್ಕೆ ಮೊದಲನೇ ಬೆನಕ ಮಾಡ್ತಾರೆ. ಬೆನಕ ಅಂದರೆ ಗಣೇಶ. ನಾವು ಯಾವುದೇ ಪೂಜೆ ಮಾಡಲಿ ಮೊದಲು ಗಣೇಶನ ಪೂಜೆ ಮಾಡಬೇಕು ಅಂತಾರಲ್ಲ, ಸೊ ಅದಕ್ಕೆ ಇವರು ಅರಿಶಿಣದಲ್ಲಿ ಗಣೇಶನ ಮಾಡ್ತಾರೆ. ಸೊ ಗಣೇಶನ ಮಾಡೋದ್ರ ಬಗ್ಗೆನೂ ನಾನು ಇನ್ನೊಂದು ವಿಡಿಯೋದಲ್ಲಿ ಖಂಡಿತವಾಗ್ಲೂ ಮಾಡ್ತೀನಿ. ಇಲ್ಲಿ ಎಲೆ, ಅಡಿಕೆ, ಬಾಳೆಹಣ್ಣನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಎಲ್ಲದಕ್ಕೂ ಇಡ್ತಾಯಿದ್ದಾರೆ ಮೊದಲಿಗೆ.
ಮತ್ತು ಅಕ್ಷತೆ ಕಾಳನ್ನು ಮಾಡ್ತಾಯಿದ್ದಾರೆ. ಅಕ್ಷತೆ ಅಂದರೆ ಅಕ್ಕೊಸ್ತೆ ಅಂತ ಬರುತ್ತಲ್ಲ ಅದು. ಇಲ್ಲಿ ಧಾನ್ಯ ಪೂಜೆ ಮಾಡೋದ್ರಿಂದ ಬೇರೆ ಕುಂಕುಮ ಏನೂ ಬಳಸ್ತಾ ಇಲ್ಲ, ಬರೀ ಅಕ್ಷತೆ ಕಾಳು ಮಾತ್ರ. ಇಲ್ಲಿ ಮೊದಲಿಗೆ ವಿಘ್ನೇಶ್ವರ, ಅದಕ್ಕೆ ಫಸ್ಟು ಪೂಜೆ ನಮ್ಮ ಮನೇಲಿ. ಮೊದಲಿಗೆ ಅದಕ್ಕೆ ಪೂಜೆ ಮಾಡಿ ಆಮೇಲೆ ಎಲ್ಲ ಧಾನ್ಯ ದೀಪ ಪ್ರತಿಯೊಂದನ್ನು ಪೂಜೆ ಮಾಡ್ತಾರೆ, ಪ್ರತಿಯೊಂದು ಧಾನ್ಯಕ್ಕೂ ಪೂಜೆ ಮಾಡ್ತಾರೆ. ಇಲ್ಲಿ ನಮ್ಮ ಮಾಮ ಎಲ್ಲ ಪೂಜೆ ಮಾಡ್ತಾಯಿದ್ರು. ಪೂರ್ವಕ್ಕೆ ಕೂತ್ಕೊಂಡು ಪೂಜೆ ಮಾಡಬೇಕು. ಪೂರ್ವ ಅಂದರೆ ನಾವು ಪಶ್ಚಿಮಕ್ಕೆ ಕೂತ್ಕೊಂಡು ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಂಡು ಪೂಜೆ ಮಾಡಬೇಕು. ಪೂಜೆ ಮಾಡು. ಹತ್ರಕ್ಕೆ ಬಾ, ಇನ್ನು ಹತ್ರಕ್ಕೆ ಬಾ. ಫಸ್ಟ್ ದೀಪಕ್ಕೆ ಬೆಳಗು. ದೀಪ ಎಲ್ಲಿದೆ? ಬಿಂದು ಪೂಜೆ ಮಾಡಿ ಆಯಿತು. ಇನ್ನು ನಾನು ಪ್ರೀತು ಪೂಜೆ ಮಾಡ್ತಾಯಿದ್ವಿ. ಏನೋ ಪ್ರೀತು ಸೈಲೆಂಟಾಗಿ ಅದಿಲ್ಲ, ಏನೋ ಹೇಳಿದಿರ ಕೂತ್ಕೊಂಡೆಲ್ಲ ನೋಡ್ತಾ ಇದ್ದವಳು. ನಿಧಾನಕ್ಕೆ ಪೂಜೆಗೂ ನನ್ನ ಜೊತೆ ಕೂತ್ಕೊಂಡು ಬಂದು ಪೂಜೆ ಮಾಡಿದ್ಲು. ಇನ್ನು ಮನೇಲಿ ನಾವೆಲ್ಲರೂ ಪೂಜೆ ಮಾಡಿದ್ವಿ ಊರಲ್ಲಿ. ನಮ್ಮ ಅಕ್ಕ, ನಾನು, ನಮ್ಮ ಮಾಮ, ನಮ್ಮ ತಮ್ಮ ಎಲ್ಲ ಪೂಜೆ ಮಾಡಿದ್ವಿ. ಈ ಧಾನ್ಯನ ಪೂಜೆ ಎಲ್ಲ ಮಾಡಿ ಆದಮೇಲೆ ಕಾಯಿನ ಒಳೆ ಮಾಡಿ ಎಡೆ ಮಾಡಿದ್ವಿ. ಮಾಡಿ ಈ ಥರ 9 ಸುತ್ತು ಸುತ್ತಬೇಕು. ನಾವು 9 ಥರ ಧಾನ್ಯ ಇಟ್ಟಿರೋದ್ರಿಂದ 9 ಥರನೂ ಸುತ್ತಬೇಕು. ನಾವು ಸುತ್ತುವಾಗ ಒಂದೊಂದು ಧಾನ್ಯಕ್ಕೆ ಒಂದೊಂದು ಹೂವು ಹಾಕ್ಕೊಂಡು ಸುತ್ತಬೇಕು. ಅದೇ ಥರನೇ ಎಲ್ಲರೂ ಸುತ್ತಿಸ್ಕೊಂಡು ಪೂಜೆ ಮಾಡಿದ್ವಿ. ಇಲ್ಲಿ ಪ್ರೀತು ಬಿಂದುಗಂತೂ ಹೇಳಿ ಮಾಡಿಸೋದೇ ಆಗ್ತಿತ್ತು. ಇದೇ ಥರನೇ ಪೂಜೆ ಮಾಡಬೇಕು. ಪ್ರೀತು ಬಿಂದು ಅಂತೂ ಏನೋ ಇವತ್ತು ನಿಧಾನಕ್ಕೆ ಪೂಜೆ ಮಾಡ್ತಿದ್ರು. ಪ್ರೀತು ಅಂತೂ ಕೇಳ್ತಾನೆ ಇರಲಿಲ್ಲ. ಎಲ್ಲದಕ್ಕೂ ಎಲ್ಲ ಹೂವು ಎತ್ಕೊತಾ ಇದ್ಲು, ಎಲ್ಲದಕ್ಕೂ ಹೂ ಇಡ್ತಾನೇ ಇದ್ಲು. ಆಮೇಲೆ ಈ ಥರ 9 ಸುತ್ತು ಪ್ರದಕ್ಷಿಣೆ ಆದಮೇಲೆ ನಾವೇನು ಧಾನ್ಯ ಇಟ್ಟಿರ್ತೀವೋ ಅದಕ್ಕೆ ಎಲ್ಲರೂ ನಮಸ್ಕಾರ ಮಾಡ್ಕೊಂಡ್ವಿ. ಆಮೇಲೆ ಲಾಸ್ಟಿಗೆ ನಾವು ಕಾಯಿ ಎಲ್ಲ ಏನು ಇಟ್ಟಿರ್ತೀವೋ ಅದನ್ನು ಅದಕ್ಕೆ ನೈವೇದ್ಯ ಮಾಡಬೇಕು. ಪ್ರೀತು ನೋಡಿ ಅಲ್ಲಿ ಹೇಗೆ ಮಾಡ್ಕೊತಾ ಇದ್ದಾಳೆ ಅಂತ. ಅದಕ್ಕೆ ಎಲ್ಲರೂ ನಮಸ್ಕಾರ ಮಾಡಿದ್ವಿ. ಇಷ್ಟು ಮಾಡಿದ್ರೆ ಆಯಿತು. ಪೂಜೆ ಎಲ್ಲ ಮುಗ್ದಂಗೆ ನಮ್ಮ ಪೂಜೆ ಎಲ್ಲ ಆಯಿತು. ಪ್ರೀತು ಎಲ್ಲರಿಗೂ ಅದರದ್ದು ಏನೋ ರುದ್ರಣೆ ಬರುತ್ತಲ್ಲ ಪಂಚಪಾತ್ರೆ, ಅದರಲ್ಲಿ ಎಲ್ಲರಿಗೂ ನೀರು ಕೊಡ್ತಾಯಿದ್ಲು. ಇನ್ನು ನನ್ನ ತಮ್ಮ ಒಬ್ಬ ಪೂಜೆ ಮಾಡಿರಲಿಲ್ಲ, ಅವನು ವೀಡಿಯೋ ಮಾಡ್ತಾ ಇರೋದ್ರಿಂದ. ಇಲ್ಲಿ ಈ ಧಾನ್ಯ ಪೂಜೆ ಮಾಡೋದಕ್ಕೆ ನಾವು ಬನ್ನಿ ಪತ್ರೆ ಅಂತ ಬರುತ್ತೆ ಅದು, ಮತ್ತು ಬಿಳಿ ಕನಗಲೂವ ಮತ್ತು ಕೆಂಪು ದಾಸವಾಳ ಬರುತ್ತಲ್ಲ ಅದರಿಂದ ಪೂಜೆ ಮಾಡಿದ್ವಿ. ಅದು ಬಾಳೆಹಣ್ಣು ಎಲ್ಲ ಇಟ್ಟಿರೋದು ಅದ್ರ ನೈವೇದ್ಯಕ್ಕೆ ಅಂತ. ಸೊ ಈ ಥರ ಎಲ್ಲ ಪೂಜೆ ಮಾಡಿದ್ದಾಯಿತು. ನನ್ನ ತಮ್ಮ ಲಾಸ್ಟಲ್ಲಿ ಪೂಜೆ ಮಾಡ್ತಾಯಿದ್ದ. ಸೊ ಪ್ರೀತನ ನಾನು ಪೂಜೆ ಮಾಡ್ತೀನಿ ಅಂತ ಅವ್ರ ಅಣ್ಣನ ಜೊತೆ ಮತ್ತೊಂದು ಸಲ ಪೂಜೆ ಎಲ್ಲ ಮಾಡಿದ್ಲು. ನಮಗೆ ಗೊತ್ತಿರಲಿಲ್ಲ ಪ್ರೀತು ಎಲ್ಲರಿಗೂ ಮಂಗಳಾರತಿ ಕೊಡ್ತಾಳೆ ಅಂತ. ಸೊ ನನ್ನ ತಮ್ಮ ಕರ್ಪೂರ ಹಚ್ಚಿದ್ದೀನಿ, ಎಲ್ಲರೂ ಮಂಗಳಾರತಿ ತೊಗೊಂಡ್ರ ಅಂತ ಕೇಳಿದ ತಕ್ಷಣ ಪ್ರೀತು ಎಲ್ಲರಿಗೂ ಮಂಗಳಾರತಿ ಕೊಡೋಕೆ ಶುರು ಮಾಡಿದ್ಲು. ನೀವು ಕಲ್ಪಮ್ಮ ಮಾಡ್ಲಲ್ಲ, ಕೊಡ್ಲೇ ಇಲ್ಲ ಮಂಗಳಾರತಿ ಕೊಡ್ಲೇ ಇಲ್ಲ. ನೀವು ಹೆಂಗ್ ಕೊಡ್ತಾರೆ ನೋಡಿ, ಕಾಸು ಕೊಡು. ಮಂಗಳಾರತಿ ಕೊಟ್ಟಿದ್ದು ನೋಡಿ ಅವರೆಲ್ಲರಿಗೂ ತುಂಬ ಖುಷಿ ಆಯಿತು. ಇಷ್ಟು ಚೆನ್ನಾಗಿ ಎಲ್ಲರಿಗೂ ಮಂಗಳಾರತಿ ಕೊಟ್ಬಿಟ್ಲು ಅಂತ. ಸೊ ಇಲ್ಲಿಗೆ ಪೂಜೆ ಎಲ್ಲ ಮುಗೀತು. ನಾವು ಐನೋರ್ಗೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಅವರು ಬಂದರು. ಅಷ್ಟರಲ್ಲಿ ನಮ್ಮವರು ಈಗೇನು ನಾವು ವಿಘ್ನೇಶ್ವರನ ಫಸ್ಟ್ ಪೂಜೆ ಮಾಡಿರ್ತೀವೋ ಅದನ್ನು ನಾವು ಮನೇಲೇ ಇಟ್ಕೋಬೇಕು. ನಮ್ಮ ಮನೆ ಮೇನ್ ಡೋರ್ ಇರುತ್ತಲ್ವ, ಹೊಸಲು ಮೇಲೆ ಅದ್ರ ಮೇಲೆ ಇಡಬೇಕು. ಫಸ್ಟ್ ಗೋಧಿ ಕೊಡು, ಗೋಧಿ ಕೊಡಲಿ ಫಸ್ಟ್ ಕೊಡಿ. ಸಂಪ್ರದತೆ ಹಿಡ್ಕೊಳ್ಳೋ ಸಮಯ ಬಿಡಕ್ಕೆ ಕಾಡಿ ನಮಸ್ಕಾರ ಅಂತ ಕೊಡ್ತಾ ಅಲ್ಲಿ ನಿಂತ್ಕೊಂತ್ರಿ ಕವರ್ಗಳು. ಮೊದಲನೇದಾಗಿ ನಾನು ಗೋಧಿನ ಮೊದಲು ಕೊಡಬೇಕಂತೆ. ಸೊ ಕೊಟ್ಟು ಅವ್ರದ್ದು ಆಶೀರ್ವಾದ ತೊಗೊಂಡ್ವಿ. ಆಮೇಲೆ ಪ್ರತಿಯೊಂದು ಧಾನ್ಯನೂ ಅವರು ಆರ್ಡ್ರ್ ಪ್ರಕಾರ ಒಂದೊಂದೇ ಇಸ್ಕೊತಾಯಿದ್ರು. ಸೊ ಎಲ್ಲರೂ ಮನೇಲಿ ಧಾನ್ಯ ಕೊಟ್ವಿ. ಪ್ರೀತು ಒಬ್ಳು ಕೊಡೋಕೆ ಸ್ವಲ್ಪ ಹೊಸಬ್ರು ಅಂತ ಹೆದ್ರ್ಕೊತಾ ಇದ್ಲು. ಸೊ ಅವಳಿಗೆ ಹತ್ರ ಹಾಗೆ ಕೈಯಿಂದ ಮುಟ್ಟಿಸ್ಬಿಟ್ಟು ಹಾಗೆ ಕೊಟ್ವಿ.
ಎಲ್ಲರೂ ಧಾನ್ಯ ಕೊಟ್ಟಿದ್ದಾಯಿತು. ಆಮೇಲೆ ಅವ್ರು ಹೇಳಿದ್ರು ಏನಕ್ಕೆ ಧಾನ್ಯ ಕೊಡಬೇಕು ಅಂದರೆ ನಮ್ಮ ದೋಷ ಏನಾದರೂ ಇದ್ದರೆ ಇದರಲ್ಲಿ ಪರಿಹಾರ ಆಗುತ್ತೆ. ಸೊ ಅದಕ್ಕೆ ವರ್ಷಕ್ಕೊಂದ್ಸಲ ಈ ಥರ ಎಲ್ಲ ಥರದ ಧಾನ್ಯ ಕೊಟ್ಟರು ನಮ್ಮಲ್ಲಿರೋ ದೋಷ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಮತ್ತು ಅಕಸ್ಮಾತ್ ನಾವು ಇದಕ್ಕೆ ಕೊಡೋಕ್ಕಾಗಲಿಲ್ಲ ಅಂದ್ರೂ ಈ ಎಳ್ಗಂಟು ಅಂತ ಬರುತ್ತಲ್ಲ ಅದನ್ನು ನಾವು ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಥವಾ ದೇವ್ರದ್ದು ಬರುತ್ತಲ್ವ 9 ಗ್ರಹಗಳದ್ದು ಅದಕ್ಕೆ ಹೋಗಿ ಪೂಜೆ 9 ನವಗ್ರಹಗಳಿಗೆ ಹೋಗಿ ಪೂಜೆ ಮಾಡಿದ್ರೂ ಆಗುತ್ತೆ ಅಂತ ಹೇಳಿದ್ರು. ಪ್ರೀತು ತುಂಬ ಚೆನ್ನಾಗೆಲ್ಲ ಹಬ್ಬ ಮಾಡ್ತಿದ್ದಳು. ಕೊನೆಗೆ ಐನವ್ರಿಗೆ ಧಾನ್ಯ ಕೊಡೋಕ್ಕೆ ತುಂಬ ಅಳ್ತಾ ಇದ್ಲು. ಸೊ ಅದಕ್ಕೆ ಅವ್ರು ಏನೂ ಆಗಲ್ಲ ಬಾ ಅಂದರು ಅಳ್ತಾನೆ ಇದ್ಲು ಹೊಸಬ್ರು ಅಂತ. ಅವರು ಪರವಾಗಿಲ್ಲ ಮುಟ್ಟಿಸಿ ಒಂದ್ಸಲ ಕೊಡಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಹಾಗೆ ಕೈಯಲ್ಲಿ ಒಂದ್ಸಲ ಮುಟ್ಟಿಸಿ ನಾವೇ ಎಲ್ಲರೂ ಕೊಟ್ವಿ. ಹಬ್ಬ ಅಂತೂ ತುಂಬ ಚೆನ್ನಾಗೇ ಆಯಿತು. ನಾವು ಅವ್ರಿಗೆಲ್ಲ ನಮಸ್ಕಾರ ಮಾಡಿದ್ವಿ. ಸೊ ಏನೇ ದೋಷ ಇದ್ದರೂ ಐನವ್ರಿಗೆ ನಾವು ಈ ಥರ ಧಾನ್ಯ ವರ್ಷಕ್ಕೊಂದ್ಸಲ ಕೊಡೋದ್ರಿಂದ ಅದು ಅಮಾವಾಸ್ಯೆಯಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅಂತ ಅವರು ಹೇಳಿದ್ರು. ನಮಗೂ ಹಬ್ಬ ಅಂತೂ ಅಮಾವಾಸ್ಯೆದು ಚೆನ್ನಾಗೇ ಆಯಿತು ಅಂತಲೇ ಹೇಳ್ಬೋದು. ಮತ್ತು ನಾವೇನು ಧಾನ್ಯ ತೆಗೆದಿಟ್ಕೊಂಡಿರ್ತೀವಲ್ವ ಅದನ್ನು ರಂಗೋಲಿನ ಹೀಗೆ ಸಾರಿಸ್ಬಿಟ್ಟು ಅವ್ರು ಹೋಗುವಾಗ ಅವರಿಂದ ಒಂದು 4 ಕಾಳು ನೀರು ಚಿಮುಕ್ಸ್ಬೇಕಂತೆ. ಐನೂರಿಂದ ನೀರು ಚಿಮುಕ್ಸಿದ್ರೆ ಏನೇ ದೋಷ ಇದ್ದರೂ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು. ಲಾಸ್ಟಲ್ಲಿ ನಾವು ಈ ಕೆಲಸ ಮಾಡಬೇಕು. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.